ಸೊ ಹೈ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸೊ ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಯಾವುದೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ತಮ್ಮಲ್ಲಿ ಮೊದಲನೇದಾಗಿ ನಾನು ಶೇರ್ ಅನ್ನ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಸೊ ಗಾಯ್ಸ್, ಅದೇ ರೀತಿಯಾಗಿ ಇವತ್ತು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಏನು ರೀಸೆಂಟ್ ಆಗಿ ಸುಮಾರು 44,228 ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ, ಅದರಲ್ಲೂ ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಮಾಡುವುದರ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಡೈರೆಕ್ಟ್ ಆಗಿ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಬಗ್ಗೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡಿದ್ದಾರೆ. ಸೊ ಬನ್ನಿ, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಆಗಿರುವಂತಹ, ಅದರಲ್ಲೂ ಒಂದು ಡೈರೆಕ್ಟ್ ಆಗಿ ಒಂದು ವೆಬ್ಸೈಟ್ ಮುಖಾಂತರ ಕರ್ಕೊಂಡು ಹೋಗಿ ಪ್ರತಿ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತೀನಿ. ಸೊ ಗಾಯ್ಸ್, ವಿಡಿಯೋ ಮುಂದುವರಿಸುವ ಮುಂಚೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ರೀಸೆಂಟ್ ಆಗಿ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಮಾಡಿರುವಂತಹ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ನಾನು ಒಂದು ಹೇಳಿದ್ದೆ, ತಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಒಂದು ಕಮೆಂಟ್ ಮುಖಾಂತರ ತಾವು ಶೇರ್ ಅನ್ನ ಮಾಡಿ ಅಂತ ಹೇಳಿದ್ದೆ. ಸೊ ಬಹಳಷ್ಟು ಒಂದು ಸಾಕಷ್ಟು ತಮ್ಮ ಒಂದು ಕಮೆಂಟ್ಸ್ ಗಳು ಬರ್ತಾ ಇದಾವೆ, ಬಹಳಷ್ಟು ಒಂದು ಡೌಟ್ಸ್ ಅನ್ನ ಕೇಳ್ತಿದ್ದೀರಿ. ಸೊ ಪ್ರತಿಯೊಬ್ಬರ ಒಂದು ಡೌಟ್ಸ್ ಗಳ ಒಂದು ಕ್ಲಾರಿಟಿಯನ್ನ ಕೊಡಕ್ಕೆ ನಾನು ಡೇ ಬೈ ಡೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಮುಖಾಂತರ ತಮ್ಮ ಪ್ರತಿ ಒಂದು ಡೌಟ್ ಗಳ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ತಾವು ಸಾಧ್ಯವಾದಷ್ಟು ಕಂಪ್ಲೀಟ್ ಆಗಿ ಕ್ಲಾರಿಟಿ ಆಗಿ ತಾವು ನೋಡೋದಕ್ಕೆ ಟ್ರೈ ಅನ್ನ ಮಾಡಿ ಪ್ರತಿಯೊಬ್ಬರ ಒಂದು ಡೌಟ್ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಅದೇ ರೀತಿಯಾಗಿ ತಾವು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ತಾವು ಆನ್ ಅನ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಮೊಟ್ಟ ಮೊದಲ ಬಾರಿಗೆ ತಮಗೆ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಶೇರ್ ಮಾಡುವ ಮುಂಚೆ ನೋಡಿ, ಆಲ್ರೆಡಿ ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಅಪ್ಲೈ ಅನ್ನ ಮಾಡಿದಿರಿ, ಅಪ್ಲೈ ಮಾಡ್ತಾನೆ ಇದ್ದೀರಿ. ಒಂದು ಹೇಳ್ತೀನಿ, ಓಕೆನಾ? ಇಲ್ಲಿ ತಮ್ಮ ಒಂದು ಲಾಸ್ಟ್ ಡೇಟ್ ಏನಾಗಿರುತ್ತೆ ಅಂದ್ರೆ ನಾಳೆ ತಿಂಗಳು 5ನೇ ತಾರೀಕು ಆಗಿರುತ್ತೆ. ಇನ್ನೇನು ಸುಮಾರು ಒಂದು 5 ಅಥವಾ ಒಂದು 7 ದಿನ ಮಾತ್ರ ಒಂದು ಕಾಲಾವಕಾಶ ಇದೆ. ತಾವು ಸಾಧ್ಯವಾದಷ್ಟು ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಕೆಲವೊಬ್ರು ಹೇಳ್ತಿದ್ರಿ ಅಪ್ಲೈ ಮಾಡುವಂತಹ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಅನ್ನ ಮಾಡ್ತಾರಂತ. ಯಾವುದೇ ಒಂದು ಕಾರಣಕ್ಕೂ ಅಪ್ಲೈ ಮಾಡುವಂತಹ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಅನ್ನ ಮಾಡಲ್ಲ, ಜಾಸ್ತಿಯನ್ನ ಮಾಡಲ್ಲ. ಫೈನಲ್ ಆಗಿರುವಂತಹ ಒಂದು ಡೇಟ್ ನಾಳೆ ತಿಂಗಳು ಒಂದು 5ನೇ ತಾರೀಕೆ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಮಾತ್ರ ಇರುತ್ತೆ. ಓಕೆನಾ? ಆಲ್ರೆಡಿ ನಾನು ಅದರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಒಂದು ಡಿವಿಷನ್ ವೈಸ್ ಆಗಿರ್ಬೋದು ಮತ್ತು ಸರ್ಕಲ್ ವೈಸ್ ಆಗಿರ್ಬೋದು, ಕಟ್ ಆಫ್ ಬಗ್ಗೆ ಆಗಿರ್ಬೋದು, ಕ್ಯಾಟಗರಿ ವೈಸ್ ಆಗಿರ್ಬೋದು, ಪ್ರತಿ ಒಂದು ಇನ್ಫಾರ್ಮೇಶನ್ ನ ಒಂದು ಒಳಗೊಂಡಂತಹ ಒಂದು ವಿಡಿಯೋಸ್ ಅನ್ನ ಆಲ್ರೆಡಿ ನಾನು ಅಪ್ಲೋಡ್ ಅನ್ನ ಮಾಡಿದ್ದೀನಿ. ಮೊದಲು ತಾವು ಆ ಒಂದು ವಿಡಿಯೋನ ತಾವು ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ. ಓಕೆನಾ ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಇದು ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಆಗಿರುತ್ತೆ. ಓಕೆನಾ? ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ GDS ಆನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024 ಏನು ಸುಮಾರು 44,228 ಒಂದು ವೇಕೆನ್ಸಿಗಳ ಒಂದು ಪಾಪ್ ಅಪ್ ಅನ್ನು ನೋಡ್ತಾ ಇರಬಹುದು. ಒಂದು ಸ್ಕ್ರೋಲ್ ಆಗ್ತಿದೆ. ಅದರಲ್ಲೂ ಏನೋ ಒಂದು ಕೊನೆಯ ಒಂದು ಡೇಟ್ ಏನಂದ್ರೆ 5/8/2024 ಇದರ ಒಂದು ಲಾಸ್ಟ್ ಡೇಟ್ ಅಥವಾ ಒಂದು ಕೊನೆಯ ಒಂದು ಡೇಟ್ ಆಗಿರುತ್ತೆ. ನಂತರ ಒಂದು 8ನೇ ತಾರೀಕಿನ ಒಂದು ಒಳಗಡೆ ಏನೋ ಒಂದು ಎಡಿಟ್ ಮತ್ತು ಕರೆಕ್ಷನ್ ಸಹ ತಾವು ಮಾಡ್ಕೋಬಹುದು. 3 ದಿನಗಳ ಕಾಲ ತಮಗೆ ಒಂದು ಕಾಲಾವಕಾಶ ಕೊಡ್ತಾರೆ. ಓಕೆನಾ? ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಎಡಿಟ್ ಮತ್ತು ಕರೆಕ್ಷನ್ ಬಗ್ಗೆನೂ ತಾವು ಬಹಳಷ್ಟು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ. ಓಕೆ, 5ನೇ ತಾರೀಕು ಮೇಲೆ ತಾವು ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ತಾವು ಮಾಡ್ಕೋಬಹುದು. ಅದರ ಬಗ್ಗೆನೂ ಒಂದು ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋ ಅಥವಾ ಒಂದು ಅಪ್ಡೇಟ್ ಅನ್ನು ನಾನು ಮುಂದೆ ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಏನೋ ಒಂದು ಅಪ್ಡೇಟ್ ಏನಂದ್ರೆ, ಇಲ್ಲಿ ಒಂದು ಹೊಸದಾಗಿ ಇಲ್ಲಿ ಒಂದು ನೋಟಿಸ್ ಅಂತಹ ಒಂದು ನ್ಯೂ ಅಂತಹ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ನೋಟಿಸ್ ಯಾವುದರ ಬಗ್ಗೆ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಕೆಲವೊಂದು ಏನೋ ಒಂದು ಬೋರ್ಡ್ ಕಡೆಯಿಂದ ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಅನ್ನ ಮಾಡಕ್ಕೆ ಬಹಳಷ್ಟು ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಅನ್ನ ಮಾಡ್ತಿದ್ರು, ಬಹಳಷ್ಟು ಒಂದು ಟೆಕ್ನಿಕಲ್ ಇಶ್ಯೂಸ್ ಅನ್ನ ಫೇಸ್ ಅನ್ನ ಮಾಡ್ತಿದ್ರು. ಸೊ ಫೈನಲ್ ಆಗಿ ಆ ಒಂದು ಬೋರ್ಡ್ ಕಡೆಯಿಂದ ಏನು ಯಾರೆಲ್ಲ ಅಪ್ಲೈ ಅನ್ನ ಮಾಡಕ್ಕೆ ರೆಡಿ ಆಗಿದ್ರಿ ಅಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಸುಮಾರು ಇಲ್ಲಿ 3 ಬೋರ್ಡ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ಬೋರ್ಡ್ ಇಂದ ತಾವೇನಾದ್ರೂ ಇನ್ನೂ ಅಪ್ಲೈ ಅನ್ನ ಮಾಡಿಲ್ಲ ಅಂದ್ರೆ ತಾವು ಸಾಧ್ಯವಾದಷ್ಟು ತಾವು ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು.
The following board name which are showing up to years 2020 are valid up to 2024. All the candidates who passed class 10 from this board in the year of 2023 and 2024 can also apply in this portal ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡಬಹುದು ತಾವು ಮೂರು ಬೋರ್ಡ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಮೊದಲನೆಯ ಬೋರ್ಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಫ್ರಮ್ 2002 ಟು 2022 ಎನ್ನುವಂತಹ ಒಂದು ಬೋರ್ಡ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು ಸೇಮ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ. ನಂತರ ಇಂಡಿಯನ್ ಏನೋ ಒಂದು ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಶನ್ ವಿತ್ 7 ಸಬ್ಜೆಕ್ಟ್ ಫ್ರಮ್ 2018 ಟು 2020 ಎನ್ನುವಂತಹ ಒಂದು ಬೋರ್ಡ್ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಮೂರನೇ ಒಂದು ಬೋರ್ಡ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಶನ್ ವಿತ್ 6 ಸಬ್ಜೆಕ್ಟ್ ಫ್ರಮ್ 2018 ಟು 2022 ಎನ್ನುವಂತಹ ಒಂದು ಬೋರ್ಡ್ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೂರು ಬೋರ್ಡ್ ಅಲ್ಲಿ ಯಾರೆಲ್ಲ ಒಂದು ಅಪ್ಲೈ ಮಾಡಕ್ಕೆ ರೆಡಿ ಆಗಿದ್ರಿ ಆದಷ್ಟು ಬೇಗ ತಾವು ಸೇಮ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಅಪ್ಲೈ ಅನ್ನ ಮಾಡಬಹುದು. ಐ ಹೋಪ್ ನಮ್ಮ ಒಂದು ಕರ್ನಾಟಕದವರು ಆಲ್ಮೋಸ್ಟ್ ಏನೋ ಒಂದು ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ಎನ್ನುವಂತಹ ಒಂದು ಬೋರ್ಡ್ ಕಡೆಯಿಂದಾನೇ ಒಂದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಅಪ್ಲೈನ ಮಾಡಿರ್ತೀರಿ. ಆ ಒಂದು ಬೋರ್ಡ್ ಅನ್ನ ಬಿಟ್ಟು ಈ ಒಂದು ಮೂರು ಬೋರ್ಡ್ ಇಂದ ತಾವೇನಾದರೂ SLC ಅನ್ನ ತಾವು ಪಾಸ್ಔಟ್ ಅನ್ನ ಮಾಡಿದರೆ ತಾವು ಸಾಧ್ಯವಾದಷ್ಟು ತಾವು ಅಪ್ಲೈನ ಮಾಡಬಹುದು. ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ನಂತರ ನಾನು ಆಲ್ರೆಡಿ ಒಂದು ಡಿವಿಷನ್ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ವೇಕೆನ್ಸೀಸ್ ನ ಆಲ್ರೆಡಿ ಅಪ್ಡೇಟ್ ಅನ್ನ ಮಾಡಿದ್ದೀನಿ. ತಾವು ಜಸ್ಟ್ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಏನಾದರೂ ಒಂದು ಡಿವಿಷನ್ ವೈಸ್ ತಾವು ವೇಕೆನ್ಸಿಗಳನ್ನ ಚೆಕ್ಔಟ್ ಅನ್ನ ಮಾಡಬೇಕು, ಕ್ಯಾಟಗರಿ ವೈಸ್ ತಾವು ವೇಕೆನ್ಸಿಗಳನ್ನ ಚೆಕ್ಔಟ್ ಅನ್ನ ಮಾಡಬಹುದು ಅಂದ್ರೆ ಜಸ್ಟ್ ತಾವು ಕರ್ನಾಟಕ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಿದಾಗ ಇಡೀ 34 to 35 ಡಿವಿಷನ್ಸ್ ನ ಒಂದು ಲಿಸ್ಟ್ ಸಿಗುತ್ತೆ. ತಾವು ಅಪ್ಲೈ ಮಾಡುವಂತಹ ಒಂದು ಡಿವಿಷನ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಅಲ್ಲಿ ತಮಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಟೋಟಲ್ ಆಗಿರುವಂತಹ ಒಂದು ವೇಕೆನ್ಸಿಗಳು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಸಿಗುತ್ತೆ. ಈ ರೀತಿಯಾಗಿ ತಾವು ಡಿವಿಷನ್ ವೈಸ್ ತಾವು ವೇಕೆನ್ಸಿಗಳನ್ನ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಸ್ನೇಹಿತರೆ ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಇದೇ ರೀತಿಯಾದಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ಅಲ್ಲಿ ಖಂಡಿತವಾಗಿ ಸಿಗ್ತೀನಿ.